ಕಲಬುರಗಿ ಜಿಲ್ಲೆಯಲ್ಲಿ ಏನಾಗಿದೆ ಗೊತ್ತಾ? ಮಗು ಜನಿಸಿದ ಕೆಲ ಹೊತ್ತಿನಲ್ಲೇ ತಾಯಿ ಮೃತಪಟ್ಟಿದ್ದಾರೆ. ನಾರ್ಮಲ್ ಡೆಲಿವರಿ ಆಗಿತ್ತಂತೆ. ಅದೇ ಇದಕ್ಕಿದ್ದಂಗೆ ತಾಯಿ ಮೃತಪಟ್ಟುಬಿಡ್ತಾರೆ ಮಗು ಜನಿಸಿದ ಕೆಲ ಸಮಯದ ಹೊತ್ತಿನಲ್ಲಿ. ಕಲಬುರಗಿಯ ಜಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಶ್ರೀದೇವಿ ಸಾವನ್ನಪ್ಪಿದರು. ಸೊ ಹಾಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾರೆ. ನಿನ್ನೆ ರಾತ್ರಿ 2ನೇ ಹೆರಿಗೆಗೆ ಅಂತೇಳಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಶ್ರೀದೇವಿ ಅವರು. ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದವರು ಇವರು. ಬೆಳಗ್ಗೆ ನಾರ್ಮಲ್ ಡೆಲಿವರಿ ಆಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಆ ತಾಯಿ. ಜನ್ಮ ಕೊಟ್ಟು ಕೆಲವೇ ಕ್ಷಣಗಳಲ್ಲಿ ಲೋ BP ಆಗ್ತಾ ಇದೆ ಅಂತ ಹೇಳಿದ್ರಂತೆ ಡಾಕ್ಟರ್. ಆದರೆ ಇದಕ್ಕಿದಂಗೆ ಸಾವನ್ನಪ್ಪಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ವೈದ್ಯರ ಬಳಿ ಆಗಲಿಲ್ಲ. ವೈದ್ಯರ ನಿರ್ಲಕ್ಷ್ಯಕ್ಕೇ ಸಾವಾಗಿದೆ ಇದು ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಾಗಿ ಹಲವು ಆರೋಪಗಳು ಕೇಳಿ ಬರ್ತಾ ಇದೆ ಈ ಆಸ್ಪತ್ರೆ ಜೊತೆಗೆ ಇಲ್ಲಿನ ಡಾಕ್ಟರ್ಸ್ ವಿರುದ್ಧ. ಏನಂತ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಅಂತೇಳಿ 2 ಬಾರಿ ಖಾಸಗಿ ಲ್ಯಾಬ್ನಿಂದ ಹಣ ವಸೂಲಿ ಆಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ರಕ್ತ ತಪಾಸಣೆ ಮಾಡುವಂಥ ಯಂತ್ರ ಇಲ್ವಾ? ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಈಗ ಎಲ್ಲ ಇವ್ರು ಬರ್ತಾರೆ, ಪಿಜಿಗಳು ಬಂದು ನೋಡ್ತಾರೆ. ಡಾಕ್ಟರ್ ಒಂದು ಬೆಳಿಗ್ಗೆ ರೌಂಡ್ ಹೊಡೆದು ಅಂದ್ರೆ ಪಿಜಿಗಳು ಬರೋದು ಅಷ್ಟೇ ನೋಡೋದು ಹೋಗೋದು. ಬರೀ ಪೇ ಮಾಡಿದ್ದೀನಿ ರೀ, ಮತ್ತು ಡಾಕ್ಟರ್ ಕಡೆಯಿಂದಲೂ ಫೋನ್ ಪೇ ಮಾಡ್ಕೊಂಡ್ರು. ಬ್ಲಡ್ ಬ್ಯಾಂಕಿನವ್ರು ಅಂದರೆ ನಾವು ಕೇಳಿದ್ರಷ್ಟೇ ಇಬ್ಬಿಬ್ರು ವಸೂಲಿ, ಒಬ್ರು ಅಲ್ಲಿ ಬ್ಲಡ್ ಬ್ಯಾಂಕ್ನಾಗ ಒಬ್ರು ವಸೂಲಿ ಮಾಡ್ತಾರೆ, ಇವತ್ತು ಇಲ್ಲಿ ಆಸ್ಪತ್ರೆ ಬಂದು ಒಬ್ರು ವಸೂಲಿ ಮಾಡ್ತಾರೆ. ಈ ರೀತಿ ಮದವು ಕೂಸಿನ ಆಡ್ಬಿಟ್ಟು ಹೆಚ್ಚಿಗೆ ಆಲತ್ತದ ಅಂತೇಳಿ ರೆಫರ್ ಮಾಡಿದ್ರಿ ಜೋರಿಗೆ ಅಂದೇವು. ಅವ್ಲಿಂದ ತೋರಿಸಿದ್ರೆ ಅವ್ರು ಏನಂದ್ರೆ ಇಲ್ಲ ನೀವು ಗುಲ್ಬರ್ಗಾನೇ ಹೋಗ್ರಿ, ಅಲ್ಲೆಲ್ಲ ಎಮರ್ಜೆನ್ಸಿ ಇರ್ತಾವ ಅಂತ ಅಂದಿರಿ. ನಾವು ಕರ್ಕೊಂಡ್ಬಂದಿವ್ರಿ. ನೈಟ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬೆಳಗ್ಗೆ 7 ಗಂಟೆಗೆ ಡೆಲಿವರಿ ಐತ್ರಿ. ಕೂಸಿಗೆ ಆಡ್ಬಿಟ್ಟು ಹೆಚ್ಚಿಗೆ ಆಲಕತ್ತಿತ್ರಿ. ನಾವು ಕೂಸಿ ತೊಗೊಂಡು ಹೋದೇವ್ರಿ, ಡೆಲಿವರಿ ಐತೆ. ಅದ್ರ ಬೆಡ್ ಮಾತ್ರ ಕಂಟ್ರೋಲೇ ಮಾಡಿಲ್ಲ ಸರ್ ಅವರು. ಆ ರೀತಿಲಿ ನಮ್ಮ ಫೋರ್ ಡೆತ್ ಐತೆ ರೀ ಸದ್ಯಕ್ಕೆ. ಈಗ ಆ ಬ್ಲಡ್ ಜಾಸ್ತಿ ಹೋಗಕತ್ತಿತ್ತು ರೀ. ನಮ್ಮ ಅಕ್ಕರಿಗೆ ಬಿಟ್ಟು ನಾವು ಖುಷಿ ಅರ್ಜೆಂಟ್ ಹೋಯ್ರಿ, ಆಟ್ಬಿಟ್ಟು ಇದಾಲತ್ತಂತ ನಾವು ಖುಷಿ ಹೋಗಿ ಅಡ್ಮಿಟ್ ಮಾಡಿದ್ದೇವೆ ರೀ. ಬ್ಲಡ್ ಹೋಗ್ಲಕ್ಕತ್ತದ, ಎಲ್ಲಿ ಕಂಟ್ರೋಲ್ ಆಗಲ್ಲ ಅಂತ ಹೇಳ್ಯಾರಿ ಸರ್. ಮತ್ತೆ ಅವ್ರ ಮುಂದೆ ಏನೋ ಹೇಳಿಲ್ಲ ರೀ ನಮ್ಗೆ. ಅವ್ರು ನೀರು ಕಮ್ಮದವು ಕೂಸಿನ ಆಟ್ಬಿಟ್ಟು ಹೆಚ್ಚಿಗೆ ಆಲತ್ತದ ಅಂತೇಳಿ ರೆಫರ್ ಮಾಡಿದ್ರಿ. ಚೊಚ್ಚಲ್ ಹೆಣ್ಮಗಳಾದ್ರಿ ಈ ಸಲ ಗಂಡು ಹುಡುಗ ಹುಟ್ಟಿದ್ರು. ಆ ಕೂಸು ಹುಟ್ಟಿದ ಮೇಲೆ ಮಗಳು ಮಾತಾಡ್ಯಾಳಂತ ನಮ್ಮ ಸೊಸೆದವ್ರ ಮಕ್ಕಳೇ ಹೇಳಿದ್ರು. ನಮ್ಗಂತೂ ಒಳಗೆ ಮಾರಿನೇ ಕೊಟ್ಟಿಲ್ಲ ಏನ್ರಿ. ಆಕಿಗೆ ಬಾಣಿತನ ಆಗೋದಕ್ಕೆ ಮೊದಲು ನಾವು ಓಡಾಡಿ ನೋಡೋದು ನೋಡಿ ತಿರುಗಿ ಒಳಗೆ ಬಾಣಿತನಕಂತ ಕರ್ಕೊಂಡು ಹೋದ್ಮೇಲೆ ನನ್ನ ಮಗಳು ಮಾರಿನೇ ನೋಡಿಲ್ಲ. ಡೀಟೇಲ್ಸ್ ಕೊಡ್ತಾರಾ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್, ಈಗ ಕುಟುಂಬಸ್ಥರು ಮಾಡ್ತಿರುವಂಥ ಆರೋಪ ಏನು? ಪ್ರಮುಖವಾಗಿ ಏನೋ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಹೊರಗಡೆ ಕೊಡಬೇಕಂತೆ ಹಣ ಸಪ್ರೇಟ್ ಆಗಿ ಇಸ್ಕೊಂತಿದ್ದಾರೆ ಅಂತ. ಯಾಕೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ವಾ ಲ್ಯಾಬ್ ಟೆಸ್ಟ್ ಮಾಡೋದಕ್ಕೆ, ಬ್ಲಡ್ ಟೆಸ್ಟ್ ಮಾಡೋದಕ್ಕೆ? ಶರತ್, ನಿಜಕ್ಕೂ ಏನು ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಏನೊಂದು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಂತ ಆಸ್ಪತ್ರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನೊಂದು ಜಿಲ್ಲೆ ವಿವಿಧೆಡೆಯಿಂದ ಗ್ರಾಮೀಣ ಪ್ರದೇಶದಿಂದ ಬಡವರು ಚಿಕಿತ್ಸೆಗೆ ಅಂತ ಬರ್ತಾರೆ. ಅದರಂತೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದ ಇನ್ನು 22 ವರ್ಷದ ಶ್ರೀದೇವಿ ಏನೊಂದು ನಿನ್ನೆ ಅಷ್ಟೇ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ಹೆರಿಗೆಗಂತ ದಾಖಲಾಗ್ತಾರೆ. ಅದರಂತೆ ಇಂದು ಬೆಳಗ್ಗೆ ಏನೊಂದು ಶ್ರೀದೇವಿ ಅವರಿಗೆ ನಾರ್ಮಲ್ ಹೆರಿಗೆ ಆಗಿದೆ. ಗಂಡು ಮಗು ಜನನಾದ ಬಳಿಕ ಶ್ರೀದೇವಿ ಅವರಿಗೆ ಒಂದು ಲೋ BP ಆಗಿ ಕುದ್ದು ಬಿದ್ದಿದ್ದಾರೆ. ತಕ್ಷಣವೇ ವೈದ್ಯರು ಕೂಡ ಏನೊಂದು ಚಿಕಿತ್ಸೆ ನೀಡಲು ಎಲ್ಲಾ ರೀತಿಯ ಏನೊಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಆದರೂ ಕೂಡ ಏನೊಂದು ಚಿಕಿತ್ಸೆ ಫಲಕಾರಿಯಾಗಿದೆ. ಲೋ BP ಯಿಂದ ಏನೊಂದು ಬಾಣಂತಿ ಮಹಿಳೆ ಶ್ರೀದೇವಿ ಮೃತಪಟ್ಟಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ಕೂಡ ಏನೊಂದು ವೈದ್ಯರ ನಿರ್ಲಕ್ಷ್ಯದಿಂದಲೇ ಏನೊಂದು ಶ್ರೀದೇವಿ ಮೃತಪಟ್ಟಿದ್ದಾಳೆ. ಏನೊಂದು ಶ್ರೀದೇವಿ ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಏನೊಂದು ಲೋ BP ಆಗಿದೆ. ಈ ಸಂದರ್ಭದಲ್ಲಿ ವೈದ್ಯರು ಸೂಕ್ತವಾಗಿ ಚಿಕಿತ್ಸೆ ನೀಡಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಶ್ರೀದೇವಿ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಕೂಡ ಆರೋಪಿಸಿದ್ದಾರೆ. ಇತ್ತ ಏನೊಂದು ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಅಂದ್ರೆ ಇಲ್ಲಿ ಸಾಕಷ್ಟು ರೀತಿಯ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ಇರಬೇಕು. ಆದ್ರೆ ಇಲ್ಲಿ ರಕ್ತ ತಪಾಸಣೆ ಮಾಡಿಸಕ್ಕೆ ಜಿಮ್ಸ್ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಹೊರಗಡೆ ಖಾಸಗಿ ಲ್ಯಾಬ್ಗೆ ಕಳಿಸಿಕೊಡ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಅದರಂತೆ ಶ್ರೀದೇವಿಯ ಏನೊಂದು
ರಕ್ತ ತಪಾಸಣೆ ಮಾಡಿಸಲು ಖಾಸಗಿ ಲ್ಯಾಬ್ಗೆ ಒಂದು ಕಳಿಸಿಕೊಡಲಾಗಿತ್ತು. ಆದ್ರೆ ಅಲ್ಲಿನ ಖಾಸಗಿ ಲ್ಯಾಬ್ ಸಿಬ್ಬಂದಿಗಳು ಏನು ಶ್ರೀದೇವಿ ಸಂಬಂಧಿಕರಿಂದ 5,600 ರೂಪಾಯಿ ಏನೊಂದು ಹಣವನ್ನ ಪಡೆದಿದ್ದಾರೆ. ಇದರ ಜೊತೆಗೆ ಇತ್ತ ವೈದ್ಯರ ಕಡೆಯಿಂದ ಕೂಡ ಹಣವನ್ನ ಪಡೆದಿದ್ದಾರೆ. ಇದೆಲ್ಲವನ್ನ ಗಮನಿಸಿದರೆ ಏನೊಂದು ಖಾಸಗಿ ಲ್ಯಾಬ್ಗಳು ಮತ್ತು ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಮಧ್ಯೆ ಏನೊಂದು ಒಡ ಒಪ್ಪಂದ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಒಟ್ಟಾರೆಯಾಗಿ ಏನೊಂದು ಶ್ರೀದೇವಿ ಏನೊಂದು ಬಾಣಂತಿ ಮೇಲೆ ಮೃತಪಟ್ಟಿದ್ದಾಳೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಈ ಬಗ್ಗೆ ಕುಟುಂಬಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಬಗ್ಗೆ ತನಿಖೆ ನಡೆಸಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆನ್ನುವ ಆಗ್ರಹ ಕೂಡ ವ್ಯಕ್ತವಾಗಿದೆ. ಶರತ್. ಎಸ್, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.